ಮೋದಿ ಅವ್ರನ್ನ ಕೆಳಗಡೆ ತೋರ್ಸಕ್ಕೆ ರಾಹುಲ್ ಗಾಂಧಿ ಬೆತ್ಲೆ ಆಗಕ್ ಕೇಳಿದ್ರು ಅವ್ರು ಆಗಕ್ ರೆಡಿ ಇದ್ದಾರೆ. ಒಂದು ಪ್ರೈಮ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ ವಾರ್ ನಡೀತಿದ್ರೆ ಕಾಂಗ್ರೆಸ್ ಅವರಿಗೆ ಸಿಲಿಂಡರ್ ಗಳನ್ನ ಬಚ್ಚಿಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಕರ್ನಾಟಕದ ಯಾದಗಿರಿಯಲ್ಲಿ ಇವ್ರದೇ ಅಸೋಸಿಯೇಟಿ ಅವ್ರ ಮನೆಯಲ್ಲಿ ಮೋರ್ ದೆನ್ 50 ಸಿಲಿಂಡರ್ಸ್ ನ ಕಾಣೆ ಮಾಡಿದ್ದಾರೆ. ಮತ್ತೆ ಮಹಾರಾಷ್ಟ್ರ ಚಂದಾಪುರಲ್ಲಿ ಕಾಂಗ್ರೆಸ್ ಯೂತ್ ಸೇರ್ಕೊಂಡು ಮೋರ್ ದೆನ್ 100 ಸಿಲಿಂಡರ್ಸ್ ನ ಕಾಣೆ ಮಾಡಿದ್ದಾರೆ. ಯುಪಿಯಲ್ಲಿ ಇನ್ನೊಂದ್ ತರದ್ ಕತೆ. ಇವ್ರ ಜೊತೆನೆ ಅಲೈನ್ಡ್ ಆಗಿರೋ ಸಮಾಜವಾದಿ ಪಾರ್ಟಿ ಲೀಡರ್ ಅಬ್ದುಲ್ ರೆಹಮಾನ್ 55 ಸಿಲಿಂಡರ್ ನ ಅಂಡರ್ಗ್ರೌಂಡ್ ಮಾಡಿದ್ದಾರೆ. ನಮ್ ದೇಶದಲ್ಲಿ ಇವಾಗಲೇ ಸಿಲಿಂಡರ್ ಗಳು ಕಡಿಮೆ ಇದೆ, ಇವ್ರುಗಳು ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಜನಗಳಿಗೆ ಸಿಗೋ ಸಿಲಿಂಡರ್ ಇನ್ನೂ ಕಡಿಮೆ ಆಗ್ಲಿ ಅಂತ ಹೇಳಿ. ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಅವರೇ ಟ್ವೀಟ್ ಮಾಡ್ತಾರೆ, ಇಂಡಿಯಾದಲ್ಲಿ LPG ತುಂಬಾನೇ ಕಡಿಮೆ ಆಗಿದೆ, ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡ್ತಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಇವಾಗ ಶಿವಾಲಿಕ್ ಮತ್ತೆ ನಂದಾದೇವಿ ಅನ್ನೋ 2 ಇಂಡಿಯನ್ ಶಿಪ್ಸ್ ಗೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಇಂದ ಪಾಸ್ ಆಗಕ್ ಪರ್ಮಿಷನ್ ನ ಕೊಟ್ಟಿದ್ದಾರೆ. ಇವಾಗ ಈ 2 ಶಿಪ್ ಇಂದ ನಮಗೆ LPG ಸಪ್ಲೈ ಆಗುತ್ತೆ. ಮತ್ತೆ ಇರಾನ್ ಅವರೇ ಹೇಳ್ಕೊಂಡಿದ್ದಾರೆ, ಇಂಡಿಯಾ ನಮಗೆ ಫ್ರೆಂಡ್ ಇದ್ದಂಗೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಂತ. ಇದಾದ್ಮೇಲೂ ರಾಹುಲ್ ಗಾಂಧಿ ಅವರು ಇಲ್ಲ, PM ಅವರು ಕಾಂಪ್ರಮೈಸ್ಡ್ ಆಗಿದ್ದಾರೆ, ಬೇರೆ ಏನೋ ಪ್ರೊಪಗಂಡ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಇರಾನ್ ಅವ್ರ ಹತ್ರ ಏನ್ ಮಾತಾಡಿದ್ದಾರೆ, ಅದ್ರ ರಿಸಲ್ಟ್ ಇವಾಗ ಶಿಪ್ ಗಳು ಏನ್ ಬರ್ತಾ ಇದೆ ಅದನ್ನ ನೀವೇ ನೋಡ್ತಾ ಇದ್ದೀರಾ. ನಾನಿಲ್ಲಿ ಪ್ರೈಮ್ ಮಿನಿಸ್ಟರ್ ಸೈಡ್ ಇಂದ ಮಾತಾಡ್ತಿರೋದಲ್ಲ, ಆಸ್ ಎ ಇಂಡಿಯನ್ ಆಗಿ ಈ ಮಾತನ್ನ ಮಾತಾಡ್ತಾ ಇರೋದು. ಇವ್ರಿಗೆ ಇಲ್ಲಿ ಸಿಲಿಂಡರ್ ಬಂದ್ರು ಪ್ರಾಬ್ಲಮ್, ಬರ್ಲಿಲ್ಲ ಅಂದ್ರೂ ಪ್ರಾಬ್ಲಮ್, ಎಲ್ಲಾದ್ರಲ್ಲೂ ಮಧ್ಯದಲ್ಲಿ ರಾಜನೀತಿನ ತಗೊಬಂದ್ಬಿಡ್ತಾರೆ. ಈ ಟೈಮ್ ಅಲ್ಲಿ ನಾವು ಇಂಡಿಯಾ ಬಗ್ಗೆ, ಇಂಡಿಯಾ ಜನರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲಾದ್ರಲ್ಲೂ ರಾಜನೀತಿನ ಮಧ್ಯದಲ್ಲಿ ತೂರ್ಸಕ್ ಬಂದ್ರೆ ತುಂಬಾನೇ ಚೀಪ್ ಅನ್ಸ್ಕೊಂಡ್ಬಿಡ್ತೀರಾ. ಎಸ್ಪೆಷಲಿ ಅದು ಈ ತರ ವಾರ್ ನಡೆಯೋ ಟೈಮ್ ಅಲ್ಲಿ ನೀವುಗಳು ಈ ತರ ಕಂತ್ರಿ ಕಚಡ ಬುದ್ಧಿಗಳನ್ನ ತೋರಿಸಿದ್ರೆ ತುಂಬಾ ಅಂದ್ರೆ ತುಂಬಾನೇ ಚೀಪ್ ಆಗಿ ಹೋಗ್ತೀರಾ.